ನಡೀತಾ ಇದೆ. ಏನ್ ಹೇಳ್ಬೇಕು ಸಚಿವರ ಅಲ್ಲಲ್ಲ ಕಲ್ಲಲ್ಲ ಅಂದ್ರೆ ಏನು ಅರ್ಥ ಇಲ್ಲ ಸರ್. ಎಲ್ಲ 40 ಜನ ಶಾಸಕರು ದೆಹಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಜೊತೆಗೆ ಸಾಕಷ್ಟು ಸಿಎಂ ಬದಲಾವಣೆ ಚರ್ಚೆ ಕೂಡ ಇದೆ. ನಿಮ್ಮ ನಾಯಕರು ಒಬ್ಬೊಬ್ಬರು ಒಂದೊಂದರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಪಾರ್ಟಿಯಿಂದ ಗೈಡ್ಲೈನ್ಸ್ ಇದೆ. ಒಂದು ವರ್ಷ ಆಯ್ತು, 2 ವರ್ಷ ನಿಮ್ಗೆ ಗೊತ್ತಿದೆ. ಯಾರು ಪಾರ್ಟಿಲಿ ಏನು ಬಿಟ್ಟು ಮಾತನಾಡಬಾರ್ದು, ವೈಯಕ್ತಿಕ ಅಭಿಪ್ರಾಯಗಳು ಹೇಳ್ಬಾರ್ದು ಅಂತ ಗೈಡ್ಲೈನ್ಸ್ ಇದೆ. ತಮಗೆ ಯಾರ್ಯಾರು ಪಾರ್ಟಿಲಿ ಏನು ಬಿಟ್ಟು ಆ ಥರ ಮಾತನಾಡ್ತಿದ್ದಾರೆ ವೈಯಕ್ತಿಕವಾಗಿ, ನೀವು ಅವ್ರನ್ನೇ ಕೇಳಬೇಕು. ಆ್ಯಸ್ ಫಾರ್ ದ ಸಿ ಎಮ್ ಇಸ್ ಕನ್ಸೆಂಟು ಮುಖ್ಯಮಂತ್ರಿಯವರು ಭಾಳ ಸಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳವರ ಸ್ಪಷ್ಟೀಕರಣ ಕೊಟ್ಟ ಮೇಲೆ ನಾವು ಮಾತನಾಡ್ತಕ್ಕಂಥದ್ದು ಅರ್ಥ ಇಲ್ಲ. ಒಂದು ಇಂಥದ್ದು ಏನೇ ಬದಲಾವಣೆ, ನೀವೇನು ಕ್ಯಾಬಿನೆಟ್ ಬದಲಾವಣೆ ಆಗಬೇಕಂತಿದ್ದೀರಿ, ಆಗ್ತಕ್ಕಂಥ ಸಾಧ್ಯತೆ ಮೇಲ್ನೋಟ ಕಂಡು ಬರ್ತಾ ಇದೆ. ನನಗೆ ಕೂಡ ಅದು ಆಗಬೇಕಾಗಿದ್ದರೆ ಹೈಕಮಾಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಕಾಯಬೇಕು. ಡಿ ಕೆ ಶಿವಕುಮಾರ್ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾರೆ. ಇದು ಯಾವ ಪಾರ್ಟಿ ಲೈನ್ ಸರ್? ಯಾವ ಪಾರ್ಟಿ ಈ ಥರ ತಪ್ಪು. ನನ್ನ ಪ್ರಕಾರ ಪಾರ್ಟಿ ಲೈನ್ ಪರ್ಮಿಟ್ ಮೇಲೆ ಈಗ ಮಾತನಾಡಬಾರ್ದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಗಿವಿಂಗ್ ವೆರಿ ಸಜೆಷನ್, ಇಟ್ಸ್ ಮೈ ಓನ್ ರೆಟ್ರೋಸ್ಪೆಕ್ಟ್ ಮಾಡ್ಕೊಂಡು ಹೇಳ್ಬೇಕಂತ ಈ ಥರ ಮಾತನಾಡಬಾರ್ದು ಅಂತ ನಮ್ಗೆ ಗೈಡ್ಲೈನ್ಸ್ ಇದೆ. ಅವ್ರು ಪದೇ ಪದೇ ಈ ರೀತಿ ಮಾತನಾಡ್ತಿದ್ರೆ ಈಸ್ ರೆಸ್ಪಾನ್ಸಿಬಲ್ ಓನ್ಲಿ ಈ ಕ್ಯಾನ್ ಆನ್ಸರ್. ವೈ ಈಸ್ ಇಟ್ ಟೆಲಿಂಗ್ ದಟ್ ಐ ಡೋಂಟ್ ನೋ. ಸರ್, ಈಗ ಡಿ ಕೆ ಶಿವಕುಮಾರ್ ಸಿಎಂ ಅಂತಾರೆ, ಅದಕ್ಕೆ ಸಂತೋಷ್ ಲಾಡ್ ಅವರ ಬೆಂಬಲ ಇದೆಯಾ? ಅದು ಹೇಳ್ತೀವಿ, ವಿ ಆರ್ ವೆರಿ ಕ್ಲಿಯರ್ ದಟ್ ವಿ ಆರ್ ಸ್ಟ್ಯಾಂಡಿಂಗ್ ಬೈ ವಾಟ್ ಅವರ್ ಸಿ ಎಮ್ ಎಸ್ ಟೋಲ್ಡ್. ಸೊ ಸಿ ಎಮ್ ಎಸ್ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಈ ಥರ ಕೇಳಿದ್ರೆ ಅರ್ಥನೇ ಇಲ್ಲ. ಬೇರೆ ಬೇರೆ ನಾಯಕರು ಸುರ್ಜೇವಾಲಾ ಅವರು ಭೇಟಿ ಮಾಡ್ತಾರೆ ಸರ್. ಏನ್ ಸರ್ ಇದು ಅರ್ಥ? ಏನು ಈಗ ರಾಜ್ಯದಲ್ಲಿ ಅವರು ಭೇಟಿಯಾಗಿದ್ರೆ ನೀವು ಅವ್ರನ್ನೇ ಕೇಳ್ಬೇಕು. ಯಾಕಂದ್ರೆ ನನಗೆ ಗುರುತು, ನಾನು ನಾನು 4 ದಿನದಿಂದ ಬೇರೆ ಕಡೆ ಪ್ರವಾಸ ಮಾಡ್ತಿದ್ದೀನಿ. ಅವ್ರು ಯಾತಕ್ಕಾಗಿ ಭೇಟಿಯಾಗಿದ್ರೆ ನನಗೆ ಗೊತ್ತಿಲ್ಲ. ಸೊ ಆಸ್ ಫಾರ್ ಆಸ್ ಎನಿಥಿಂಗ್ ಇಸ್ ಕನ್ಸರ್ನ್ಡ್ ಸ್ಪೆಸಿಫಿಕ್ ಆಗಿ ನನಗೆ ಗೊತ್ತಿಲ್ಲ ಅವ್ರು ಅದಕ್ಕೆ ಭೇಟಿ. ಇನ್ನೊಂದೀಗ ಇವರು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಇವಾಗ ಹೇಳಿಕೆ ಕೊಟ್ಟಿದ್ದಾರೆ ಸರ್. ರಾಜ್ಯದಲ್ಲಿ ಏನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರು ಆದ್ರೆ ಏನಾದ್ರು ರಾಜ್ಯ ಸರಳವಾಗಿ ನಡೀತದೆ, ಯಾವುದೇ ನಾಯಕತ್ವ ಬದಲಾವಣೆ, ನಾನು ಕೂಡ ಸಂತೋಷ ಪಡ್ತೀನಿ, ಯಾವುದೇ ಸಚಿವ ಸ್ಥಾನ ಕಿತ್ತಾಟ ಇರ್ಬೋದು, ನಮ್ಮ ಸರ್ಕಾರ ಸರಳವಾಗಿ ನಡೀತದೆ, ಅವಧಿ ಮುಗಿಸ್ತದೆ, ಖರ್ಗೆ ಅವರು ಸಿಎಂ ಆಗ್ಬೇಕು ಅಂತ ಪರಮೇಶ್ವರ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಸೀನಿಯರ್ ಮೋಸ್ಟ್ ಸೀನಿಯರ್ ಮೋಸ್ಟ್ ಗೃಹ ಸಚಿವರು ಮೊದಲು ಅವ್ರ ಅಧ್ಯಕ್ಷತೆಯಲ್ಲಿ ಕೂಡ ಅವ್ರು ಹೇಳ್ತಿರೋದು. ಅವ್ರವ್ರ ಹೇಳಿಕೆಗಳು ಅವ್ರು ಹೇಳ್ಬೋದು, ನಮಗೆ ಈ ತರ ಹೇಳಿಕೆ ಕೊಡಬಾರ್ದು ಅಂತೇಳಿ ಡೈರೆಕ್ಷನ್ ಇದೆ. ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಹೇಳಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ, ಬಟ್ ಅಂತ ಮಾತನಾಡಬಾರ್ದು ಅಂತ ಹೇಳಿದಕ್ಕೆ ನಾವು ಹೇಳಬಾರ್ದು ಅಷ್ಟೇ. ಇಫ್ ಹಿ ಹ್ಯಾಸ್ ಟೋಲ್ಡ್ ಇಟ್ ಇಸ್ ಓನ್ ಪರ್ಸನಲ್ ಆಗಿ ಹೇಳಿರ್ತಕ್ಕಂಥ ಮಾತು. ಸರಿ, ಪಂಚರಾಜ್ಯ ಫಲಿತಾಂಶ ಅಲ್ಲ, ಬಿಜೆಪಿ ಅವರಿಗೆ ವಿಶ್ವಾಸ ಯಾಕಿದೆ ಅಂತಂದ್ರೆ ಜ್ಞಾನೇಶ್ ಕುಮಾರ್ ಅವ್ರ ಪರವಾಗಿದ್ದಾರೆ. ಯಾರು ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಏನಾದ್ರೆ ಅವ್ರ ಪರವಾಗಿದ್ದಾರೆ. ಆ ನಂಬಿಕೆ ಮೇಲೆ, ಆ ಭರೋಸೆ ಮೇಲೆ ಅವ್ರು ಇರ್ತಕ್ಕಂಥದ್ದು. ನಾವು ದೇವ್ರ ಭರೋಸೆ, ಬಡವ್ರ ಭರೋಸೆ, ಜನರ ಭರೋಸೆ ಮೇಲೆ ಇದ್ದೀವಿ. ಅವ್ರು ಎಲ್ಲೇ ಚುನಾವಣೆ ಗೆದ್ರೆ ಮೋಸದಿಂದ ಗೆಲ್ಲಬೇಕು. ಸೊ ಬೇರೆ ಮಾರ್ಗಗಳು ಅವ್ರಿಗಿಲ್ಲ. ಟಿಎಂಸಿ ನಾಯಕರು ಹೇಳ್ತಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಗೆಲ್ಲುತ್ತೆ, ಗೆದ್ರೆ ನೀವು ರಾಜೀನಾಮೆ ಕೊಡ್ತೀರ ಅಂತ ಹೇಳಿ PM ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ಸರ್. ಸಾಕಷ್ಟು ನಾಯಕರು ಇಟ್ಸ್ ಲೆಫ್ಟ್ ದೆಮ್ ಅಲ್ಲ. ಈಗ ಅವ್ರು ಪರ್ಸನಲ್ ಆಗಿ ಚಾಲೆಂಜ್ ಮಾಡೋದು, ಇವ್ರವ್ರನ್ನ ಹೇಳೋದು ನಾವ್ ಹೆಂಗ್ ಆನ್ಸರ್ ಮಾಡಕ್ ಬರುತ್ತೆ? ಅದು ಮೋದಿ ಅವ್ರ ಉತ್ತರ ಕೊಡ್ಬೇಕು, ನಾವೇನ್ ಕೊಡಕ್ ಬರುತ್ತೆ? ಸರ್, ಕುಮಾರಸ್ವಾಮಿ ಅಂತಾರ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಹಿಂದಿದ್ದಾರೆ. 40 ಜನ ಡೆಲ್ಲಿ ಬೀಳ್ಬಿಟ್ರೆ ಈ ಸರ್ಕಾರಕ್ಕೆ ನಾಚಿಕೆ ಮಾನ ಬರೋದ ಇಲ್ಲ ಅಂತ. ಈಗ ನಾನು ಹೇಳ್ಬೋದು, ಪ್ರಧಾನಮಂತ್ರಿಯವ್ರ ಬಗ್ಗೆ ಕೇಳ್ರಿ. ಫೋಟೋ ಶೂಟ್ ಮಾಡ್ತಾರೆ ಪ್ರಧಾನಮಂತ್ರಿ, ಬೋಟ್ನಾಗ ಹೋಗಿ ಫೋಟೋ ಶೂಟ್ ಮಾಡ್ತಾರೆ. ಗಂಗಾ ನದಿ ಬಿಟ್ಕೊಂಡು, ಜಮುನಾ ನದಿ ಬಿಟ್ಕೊಂಡು, ಡೆಲ್ಲಿನಾಗ ಇರ್ತಕ್ಕಂಥದ್ದು ಬಿಟ್ಕೊಂಡು ಅಲ್ಲಿ ಹೋಗಿ ಬೆಂಗಾಲ್ನಾಗ ಫೋಟೋ ಶೂಟ್ ಮಾಡ್ತಾರೆ. ಒಂದು ಫೋಟೋ ಶೂಟ್ ಮಾಡಕ್ಕೆ ಎಷ್ಟೊತ್ತು ಬೇಕು ಗೊತ್ತಾ ನಿಮಗೆ? 6 ತಾಸು ಬೇಕು. ದಿನಕ್ಕೆ 3 ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ. ಇದ್ರ ಬಗ್ಗೆ ಅವ್ರಿಗೆ ಮಾತಾಡಕ್ಕೆ ಕೇಳ್ರಿ. ಮತ್ತೆ ಇಡೀ ದೇಶದ ಬಿಜೆಪಿಗಲ್ಲ ಎಲ್ಲೇ ಕೂಡಿ ನೀರಿನ ಸಮಸ್ಯೆ ಇದ್ರೆ ಮತ್ತೆ ಮೋದಿ ಅವ್ರಿಗೆ ಏನು ಮಾತು ಹೇಳೋದು ಬೇಡ. ಜಾಸ್ತಿ ರೊಕ್ಕ ಕೊಡ್ಸಕ್ಕೆ ಹೇಳ್ರಿ ಅವ್ರಿಗೆ, ಹೇಳಿ. ರಾಜ್ಯ ಸರ್ಕಾರ ರೊಕ್ಕ ಕೊಡ್ಸಕ್ಕೆ ಹೇಳ್ರಿ. ಮಾದಾಯ ವಿಷಯದಲ್ಲಿ ಏನಾರ ಸ್ವಲ್ಪ ತೀರ್ಮಾನ ತೊಗೊಳಕ್ಕೆ ಹೇಳ್ರಿ. ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಕ್ಕೆ ಹೇಳ್ರಿ. ಯಾರು ಮಾಡ್ಬೇಕು ಇವೆಲ್ಲ? ಈಗ ಅವ್ರಿಗೆ ಮಾತನಾಡಕ್ಕೆ ಅವಕಾಶ ಇದೆ, ನಮಗೂ ಮಾತನಾಡಕ್ಕೆ ಅವಕಾಶ ಇದೆ. ಅವರು ಒಂದೇ ಸೈಡ್ ಮಾತಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಸಾಕಷ್ಟು ಜನ ಹಿರಿಯ ಶಾಸಕರು ಇದ್ದಾರೆ, ಹಿರಿಯರು ಇದ್ದಾರೆ, ಮತ್ತು ಹೊಸಬರು ಇದ್ದಾರೆ. ಸಚಿವ ಸ್ಥಾನ ನಮಗೆ ಬೇಕು, ನಾವು ಎಷ್ಟು ಸಲ ತಿರುಮರು ಅದನ್ನೇ ಕೇಳ್ತಾರೆ. ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಕೊಡಬಾರ್ದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಹಿರಿಯರು ಇದ್ದಾರೆ, ಅದ್ರ ಜೊತೆಗೆ ಯಂಗ್ಸ್ಟರ್ಸ್ ಇದ್ದಾರೆ. ಫಸ್ಟ್ ಟೈಮ್ ಸಚಿವರು ತ್ಯಾಗ ಮಾಡ್ತೀವಿ ಪಕ್ಷಕ್ಕೋಸ್ಕರ ಎಲ್ಲ ಇದಾವ್ರಿ. ಈಗ ನನಗೆ ಕೇಳಿದ್ರೆ ನಾನು ಏನ್ ಹೇಳ್ಬೇಕು? ಯಾರು ತ್ಯಾಗ ಮಾಡ್ತಾರೋ ಅವ್ರಿಗೆ ನೀವು ಕೇಳ್ರಿ. ಸೊ ಈಗ ಇದನ್ನೆಲ್ಲ ನಾವು ಮಾತಾಡೋದ್ರಿಂದ ಐ ಥಿಂಕ್ ವಿ ಆರ್ ಜಸ್ಟ್ ವೇಸ್ಟಿಂಗ್ ಟೈಮ್. ಹೈಕಮಾಂಡ್ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ತೈತೆ. ಐ ಆಮ್ ಲಾಯಲ್ ಆಫ್ ಕಾಂಗ್ರೆಸ್ ಪಾರ್ಟಿ ಇರೋದ್ರಿಂದ ಅವ್ರು ಏನ್ ಹೇಳ್ತಾರೆ ನಾವು ಒಪ್ಕೊಳ್ತೀವಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಏನ್ರಿ ಸುಧಾಕರ್ ಅವರು ಮುಚ್ಚಿದ್ದಾರೆ ಅಂತ ಹೇಳಿದ್ದಾರೆ. ಏನ್ ಸರ್ ಅರ್ಥ?
ಮಾತಾಡಿದ್ದಾರೆ, ಯಾರು ಕಂಟೆಸ್ಟ್ನಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ ನಾನು ಕೇಳಿಸ್ಕೊಂಡಿಲ್ಲ ಕೂಡ. ಕೇಳಿಸ್ಕೊಂಡ್ರೆ ನಾನು ಏನಾದ್ರು ಪ್ರತಿಕ್ರಿಯೆ ನೀಡಿರ್ಬೋದು, ನಾನು ಕೇಳಿಲ್ಲ ಅವ್ರದ್ದು. ಕೇಳಿದ್ರೆ ಡೆಫಿನೆಟ್ಲಿ ಪ್ರತಿಕ್ರಿಯೆ ನೀಡ್ತೀನಿ ನಾನು. ಆಮ್ ಆದ್ಮಿ ಬಿಟ್ಟು ಚಡ್ಡ ರಾಘಚೂಡ್ 7 ಜನ ಕರ್ಕೊಂಡು ಬಿಜೆಪಿ ಸೇರಿದ್ರು ಸರ್. ಅಂದ್ರೆ ಏನ್ ಸರ್ ಈಗೇನು ಚಡ್ಡಿ ಹಾಕ್ಯಾರ ಆಟೆ. ರಾಘವ್ ಚಡ್ಡಾಗ ಚಡ್ಡಿ ಹಾಕ್ಯಾರ. ಯಾವ ಚಡ್ಡಿ ಸರ್ RSS ಚಡ್ಡಿ? ಇನ್ಯಾ ಚಡ್ಡಿ ಐತೆ ಮತ್ತೆ ಇನ್ನೊಂದೇ ಇರೋದ್ರಿ ದೇಶದ ಚಡ್ಡಿ. ಸೊ ಅದು ಗೊತ್ತಿಲ್ರಿ ಅವ್ರಿಗೆ. ಏನ್ರಿ ಪಿಕ್ಚರ್ ಹೊಂಟದ ಆಟೆ 12 ವರ್ಷ ಆಯಕ್ ಬಂತು. ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಒಡಿ ಪಿಕ್ಚರ್ ಏನು ಅದು ಒಂಟೆ ಹಳ್ಳಿಗಳಾಗ ನಮ್ ಸಕ್ಸಸ್ ಆಗ್ತದೆ ಸರ್, ಆದ್ರೆ ನೀವು ಫೇಲ್ ಆಗ್ತೀರಿ. ಅಲ್ಲಲ್ಲ ಸಕ್ಸಸ್ ವೆರಿ ಗುಡ್ ರೀ. ಸಕ್ಸಸ್ ಅವ್ರು ಆಗ್ತಾ ಇದಾರೆ, ದೇಶ ಅಲ್ಲ. ವೆರಿ ಗುಡ್ ಪಾಯಿಂಟ್ ಹೇಳಿದ್ದು. ದಿನ ಬೆಳಿಗ್ಗೆ ಎದ್ರೆ ಬಣ್ಣ, ಡ್ರೆಸ್ಸಿಂಗು, ಅರ್ಭಟವಾದಂತ ಭಾಷಣ. ಈಗ ನಾವು ವಿಚಾರ ಮಾತಾಡೋಣ, ಏನು ವಿಚಾರ ಮಾತಾಡ್ತಿರಲ್ಲ. ಈಗ ಇರಾನ್ ವಾರ್ ನಮ್ದೇನಿದೆ? ಇರಾನ್ ವಾರಿಂದ ನಮಗೇನು ಲಾಭ ಆಗಿದೆ? ನಾವು ಇಸ್ರೇಲ್ ಪರ ನಿಂತ್ಕೊಂಡಿವಿ, ನಮಗೇನು ಲಾಭ ಆಗಿದೆ? ಇಂಥವೇನಾದ್ರು ಚರ್ಚೆ ಮಾಡ್ತಾರ ಮಾತಾಡೋಣ ಬೇಕಿದ್ರೆ. ಅದೇ ಕುಮಾರಣ್ಣಗೆ ಮಾತಾಡಕ್ಕೆ ಕೇಳ್ರಿ ನೋಡೋಣ ಬೇಕಿದ್ರೆ. ಈ ವಿಷಯದ ಬಗ್ಗೆ, ಫಾರಿನ್ ಪಾಲಿಸಿ ಬಗ್ಗೆ ಇವ್ರು ತೊಗೊಂಡಿರ್ತಕ್ಕಂಥ ಏನು ಈಗ ನೇಪಾಳ ಯಾಕೆ ನಮಗೆ ಭಾಳ, ನೇಪಾಳ ಕೂಡ ಹಿಂದೂ ರಾಷ್ಟ್ರ ಅಲ್ಲ, ಮತ್ತು ನೇಪಾಳಿಗೆ ನಮಗೆ ಯಾಕೆ ಸರಿ ಇಲ್ಲ ಅಂತ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಶ್ರೀಲಂಕಾ ನಮಗೆ ಸರಿ ಇಲ್ಲ, ಯಾರು ಉತ್ತರ ಕೊಡಬೇಕು? ಬಾಂಗ್ಲಾದೇಶಿಗೆ ನಮಗೆ ಸರಿ ಇಲ್ಲ, ಯಾರು ಉತ್ತರ ಕೊಡಬೇಕು? ಭೂಟಾನು ನಮಗೆ ಸರಿ ಇಲ್ಲ, ಯಾರು ಉತ್ತರ ಕೊಡಬೇಕು? ಯಾರು ಕೊಡ್ಬೇಕು ಈಗ? ಮತ್ತು ನಾವು ವಿಶ್ವಗುರು ಅಂತ ನೀವೇ ಹೇಳ್ಕೊಂಡು ತಿರುಗಾಡ್ತೀರಿ. ಯಾವನು ಕಡ್ದು ಚಾನು ಕುಡ್ಸಂಗಿಲ್ಲ, ಆ ಲೆಕ್ಕಕ್ಕೆ ಇದೀವಿ ನಾವು ಇವತ್ತು. ಸುಮ್ಮನೆ ಮಾತಾಡೋದ? ಅವನು US ಪ್ರೆಸಿಡೆಂಟ್ ಟ್ರಂಪ್ ಹೆಂಗ್ ಬೇಕಾದಂಗೆ ಹಿಗ್ಗ ಮುಗ್ಗ ಬೈತಾನೆ ನಮಗೆ. ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ? US ಪ್ರೆಸಿಡೆಂಟು ಹಿಗ್ಗ ಮುಗ್ಗ ನಮ್ಮನ್ನು ಬೈತದಾನೆ ಬೆಳಗ್ಗೆ ಸಾಯಂಕಾಲವರೆಗೆ. ದೇಶಕ್ಕೆ ಬೈತಾನೆ, ನಮ್ಮ ಪ್ರಧಾನಮಂತ್ರಿಗೆ ಬೈತಾನೆ. ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು? ಇವ್ರು ಯಾರು ಮಾತಾಡಂಗಿಲ್ಲ ಬಿಜೆಪಿಯವರು. ಮತ್ತೆ ಕುಮಾರಣ್ಣ ಮಾತಾಡಕ್ಕೆ ಕೇಳ್ರಿ ಇದ್ರ ಬಗ್ಗೆ. ನಮ್ಮ ದೇಶಕ್ಕೆ ಅಗರ್ವಾಗಿ ಮಾತನಾಡ್ತಿದ್ದಾರೆ, ನಮ್ಮ ಪ್ರಧಾನಮಂತ್ರಿವಾಗಿ ವಿರುದ್ಧವಾಗಿ ಮಾತನಾಡ್ತಾರೆ, ಅವ್ರ ಫಾರಿನ್ ಸೆಕ್ರೆಟರಿ ಮಾತನಾಡ್ತಿದ್ದಾರೆ, ಮಿನಿಸ್ಟರ್ಸ್ಗಳು ಮಾತನಾಡ್ತಿದ್ದಾರೆ, ಸ್ಪೋಕ್ಸ್ ಪರ್ಸನ್ಗಳು ನಮ್ಮ ದೇಶದ ವಿರುದ್ಧ ಮಾತನಾಡ್ತಾರೆ. ಮತ್ತೆ ಯಾರು? ಮತ್ತೆ ಕೇಂದ್ರ ಸಚಿವರು ಯಾರು? ಸುಧಾಕರ್ ಅವ್ರ ಬಗ್ಗೆ ಮಾತಾಡ್ಲಿ, ಬಟ್ ಅಲ್ಲಿನೂ ಸ್ವಲ್ಪ ಬಗ್ಗೆ ಮಾತಾಡ್ಬೇಕಲ್ಲ. ಕೇಂದ್ರದ ಬಗ್ಗೆ, ಇಂಟರ್ನ್ಯಾಷನಲ್ ಬಗ್ಗೆ ಅವ್ರಿಗೆ ಮಾತಾಡಕ್ಕೆ ಹೇಳಿ ಸ್ವಲ್ಪ. ಥ್ಯಾಂಕ್ ಯು.